ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ತುಂಬಾ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದು ವೀಕೆಂಡ್ ವ್ಲಾಗ್ ಆಗಿರುತ್ತೆ, ಸ್ಯಾಟರ್ಡೆ ಸಂಡೇ ವ್ಲಾಗ್. ಸ್ಯಾಟರ್ಡೆ ಸಂಡೇ ನನಗೆ ತುಂಬ ಚೆನ್ನಾಗಿ ಸ್ಟಾರ್ಟ್ ಆಯಿತು. ಸೊ ನಿಮಗೂ ಹೋಪ್ ಚೆನ್ನಾಗಿ ಸ್ಟಾರ್ಟ್ ಆಗಿದೆ ಅಂದ್ಕೊಳ್ತೀನಿ. ಸೊ ಸ್ಯಾಟರ್ಡೆ ಮಧ್ಯಾಹ್ನದಿಂದ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಿದೆ. ಸೊ ಒಂದು 2 ಪಾರ್ಸೆಲ್ ಬಂದಿತ್ತು. ಸೊ ಅದನ್ನು ಅನ್ಬಾಕ್ಸ್ ಮಾಡಿ ಚೆಕ್ ಮಾಡ್ತಿದ್ದೆ. ಸೊ ಒಂದು 2 ಟೀ ಮಗ್ಸ್ ಮತ್ತು ಒಂದು ಸ್ಟೇನರ್ನ ಆರ್ಡರ್ ಮಾಡಿದ್ದೆ ಮೀಶೋನಿಂದ. ತುಂಬ ಚೆನ್ನಾಗಿರುತ್ತೆ ಪ್ರಾಡಕ್ಟ್ಸ್. ಸೊ ಸೆಲೆಕ್ಟೆಡ್ ಪ್ರಾಡಕ್ಟ್ಸ್ ಚೆನ್ನಾಗಿರುತ್ತೆ. ಸೊ ಒಂದೊಂದು ಚೆನ್ನಾಗಿ ಬರಲ್ಲ, ಸೊ ಅಂಥದ್ದನ್ನು ರಿಟರ್ನ್ ಕೊಟ್ಬಿಡ್ತೀನಿ. ಸೊ ಚೆನ್ನಾಗಿರೋದನ್ನ ಇಟ್ಕೊಳ್ತೀನಿ. ಸೊ ಇಲ್ಲಿ ನೋಡ್ಬೋದು, ಒಂದು 2 ಮಗ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಚೆನ್ನಾಗಿ ಬಂದಿತ್ತು. ಸೊ ಒಂದು 2 ತೊಗೊಂಡು ಚೆಕ್ ಮಾಡಿ ಏನಾದರೂ ಕ್ವಾಲಿಟಿ ಎಲ್ಲ ಚೆನ್ನಾಗಿದೆ ಅಂದರೆ ಇನ್ನೂ ಒಂದು ಹಾರ ತೊಗೊಳ್ಳೋಣ ಅಂತ ಬರೀ 2 ಪೀಸಸ್ನ ಆರ್ಡ್ರ್ ಮಾಡಿದ್ದೆ. ಅಫೋರ್ಡಬಲ್ ಪ್ರೈಸಲ್ಲೇ ಇತ್ತು. ಆಲ್ಮೋಸ್ಟ್ ನನಗೆ ಈ 2 ಕಪ್ಸ್ಗೆ 148 ರುಪೀಸ್ ಅಷ್ಟೇ ಪೇ ಮಾಡಿದೆ ನಾನು. ತುಂಬ ಚೆನ್ನಾಗಿತ್ತು ಕ್ವಾಲಿಟಿ ಎಲ್ಲನೂ ಸಹ. ಸೊ ನಿಮಗೂ ಏನಾದರೂ ಲಿಂಕ್ಸ್ ಬೇಕಾಗಿದ್ದರೆ ಕೇಳಿ, ಕಮೆಂಟ್ ಮೂಲಕ ತಿಳಿಸ್ಕೊಡ್ತೀನಿ. ಸೊ ಇನ್ನೊಂದು ಸ್ಟೇನರ್ನ ಆರ್ಡ್ರ್ ಮಾಡಿದ್ದೆ. ಸ್ಟೇನರ್ ಬಂದು ಸ್ಟೀಲ್ ಸ್ಟೇನರ್. ಸೊ ವೆಜಿಟೇಬಲ್ಸ್ನ ವಾಶ್ ಮಾಡೋದಕ್ಕೆ ಎಲ್ಲನೂ ಚೆನ್ನಾಗಿರುತ್ತೆ. ಸೊ ಇದು ಬಂದು ನಾನು ದೊಡ್ಡದು ಬರುತ್ತೆ ಅಂತ ಅಂದ್ಕೊಂಡೆ. ಸೊ ಬಟ್ ಇದು ತುಂಬಾ ಚಿಕ್ಕದು ಅನ್ನಿಸ್ತು ನನಗೆ. ಸೊ ಆಲ್ಮೋಸ್ಟ್ ಇದಕ್ಕೆ ಒಂದು 270 ರುಪೀಸ್ನ ಪೇ ಮಾಡಿದೆ. ಈ 2 ಪ್ರಾಡಕ್ಟ್ಸ್ದು ಲಿಂಕ್ಸ್ ಏನಾದರೂ ನಿಮಗೆ ಬೇಕಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ಶೇರ್ ಮಾಡ್ತೀನಿ. ಸೊ ಇದು ಮೀಶೋನಿಂದನೇ ತೊಗೊಂಡಿದ್ದು. ಸೊ ನೋಡ್ಬೋದು ಇದು ಎಷ್ಟು ಚಿಕ್ಕದಾಗಿದೆ ಅಂತ ಅಂದ್ಬಿಟ್ಟು. ಬಟ್ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ. ಸೊ ಕ್ವಾಲಿಟಿ ಏನೋ ಇಷ್ಟ ಆಯಿತು. ಸೊ ಹಂಗೆ ಒಂದು ಹೇರ್ ಕೇರ್ನ ರೊಟೀನ್ನ ಮಾಡ್ಕೊಳ್ತಿದ್ದೆ. ಸೊ ಇದೊಂದು ಹೆಲ್ಪ್ಸ್ ಗುಡ್ನೆಸ್ ಅವರ ರೋಸ್ ಮೇರಿ ವಾಟರು. ಸೊ ನಾನು ಇದನ್ನು ಆಲ್ಮೋಸ್ಟ್ 1 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ಸೊ ನನಗೆ ಸ್ವಲ್ಪ ಹೇರ್ ಫಾಲ್ ಎಲ್ಲ ಜಾಸ್ತಿ ಆಗ್ತಾಯಿತ್ತು. ಸೊ ವರ್ಕ್ ಮತ್ತು ಕೆಲಸ ಇದರಿಂದ ಹೇರ್ ಕೇರ್ನ ಮಾಡ್ಕೊಳ್ಳೋದಕ್ಕೆ ಆಗ್ತಿರಲಿಲ್ಲ. ಸೊ ಇದನ್ನು ಜಸ್ಟ್ ನೀವು ಸೆಕ್ಷನ್ ಮಾಡ್ಕೊಂಡು ಹೇರ್ನ ಸ್ಕ್ಯಾಲ್ಪ್ಗೆ ಅಪ್ಲೈ ಮಾಡಿಕೊಂಡು ಸೊ ಜಸ್ಟ್ ಜೆಂಟಲ್ ಮಸಾಜ್ ಕೊಟ್ಕೊಂಡ್ರೆ ಆಯಿತು. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಇದು ಬಂದು ನಾನು purple.com ಇಂದ ಪರ್ಚೇಸ್ ಮಾಡಿದೆ. ಸೊ ತುಂಬ ವರ್ಕ್ ಆಗುತ್ತೆ, ಪರವಾಗಿಲ್ಲ. ಒಂದು ಹೇರ್ನ ಶೈನ್ ಕೊಡುತ್ತೆ. ಮತ್ತು ನನಗೆ ಫ್ರಂಟಲ್ಲಿ ತುಂಬಾ ಸ್ವಲ್ಪ ಬಾಲ್ಡ್ ಅಂತ ಅನ್ನಿಸ್ತಾ ಇತ್ತು. ಸೊ ಇದನ್ನು ಅಪ್ಲೈ ಮಾಡಿದಾಗಿಂದ ಹೇರ್ ಗ್ರೋಸ್ ಕೂಡ ಆಗಿದೆ. ಸೊ ನಾನು ಯೂಸ್ ಮಾಡಿ ಆದಮೇಲೆ ಸಹ ನಾನು ಇದನ್ನು ತಿಳಿಸ್ಕೊಡ್ತಾ ಇರೋದು. ಆಲ್ಮೋಸ್ಟ್ ನಾನು ವೀಕ್ಲಿ 2 or thrice ಅಪ್ಲೈ ಮಾಡ್ಕೊಳ್ತೀನಿ. ಇದು ಸ್ನಾನ ಮಾಡೋಕ್ಕೆ ಆದಮೇಲೆ ಡೇಸಲ್ಲೂ ಹಾಕ್ಕೊಳ್ಬೋದು. ಇಲ್ಲ ಅಂತಂದರೆ ನೀವು ಈವ್ನಿಂಗ್ ನೈಟ್ ಹಾಕ್ಕೊಂಡ್ರೂ ಚೆನ್ನಾಗಿ ವರ್ಕ್ ಆಗುತ್ತೆ. ಸೊ ನಾನು ಆಲ್ಮೋಸ್ಟ್ ಯಾವಾಗ್ಲೂ ಆಫ್ಟರ್ನೂನ್ ಅಥವಾ ಈವ್ನಿಂಗ್ನ ಅಪ್ಲೈ ಮಾಡ್ಕೊತೀನಿ ಆಯಿಲ್ನ, ವಾಟರ್ನ. ರೋಸ್ ಮೇರಿ ವಾಟರ್ ಅಂತ, ಎಲ್ಪ್ಸ್ ಗುಡ್ನೆಸ್ ಅವ್ರದ್ದು ರೋಸ್ ಮೇರಿ ವಾಟರ್. ಮತ್ತು ನಾವು ರೋಸ್ ಮೇರಿ ವಾಟರ್ನ ಮನೆಯಲ್ಲೂ ಸಹ ಸ್ವಲ್ಪ ಜನ ರೆಡಿ ಮಾಡ್ಕೊಳ್ತಾರೆ. ಅದು ನಮಗೆ ಗೊತ್ತಿರಲ್ಲ ಯಾವ ಥರ ಕನ್ಸಿಸ್ಟೆನ್ಸಿ ಹೆಂಗೆ ಹಾಕಿ ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟೆಲ್ಲ. ಅಂಥ ಟೈಮಲ್ಲಿ ಇದು ಬೆಸ್ಟ್ ಆಪ್ಷನ್ ಅಂತ ಅನಿಸುತ್ತೆ. ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಆಲ್ಮೋಸ್ಟ್ 1 ತಿಂಗಳಿಂದ ಯೂಸ್ ಮಾಡ್ತಾಯಿದ್ದೀನಿ. ವೀಕ್ಲಿ 2 ಯೂಸ್ ಮಾಡ್ತೀನಿ ನಾನು. ಸೊ ಜಸ್ಟ್ ಅಪ್ಲೈ ಮಾಡಿ ಜಸ್ಟ್ ಜೆಂಟಲ್ ಮಸಾಜ್ ಮಾಡಿಕೊಂಡ್ರೆ ಸಾಕು, ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಸೊ ಹಾಗೆ ಹೇರ್ ಕೇರೆಲ್ಲ ಮುಗಿಸಿ ಒಂದು ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಅಂತ ಅಂದ್ಬಿಟ್ಟು ಕಾಫಿ ಮಾಡಿಕೊಂಡು ಕುಡಿದೆ. ಸೊ ನನಗಂತೂ ಕಾಫಿ ಇರಲೇಬೇಕು, ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ. ಸೊ ಕಾಫಿ ಎಲ್ಲ ಮುಗಿಸಿ ಒಂದು ಸ್ವಲ್ಪ ಸ್ಯಾರೀಸ್ನ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದೆ, ಬ್ಲೌಸಸ್ನ. ಸೊ ಅದು ತೊಗೊಂಡು ಬಂದಿದ್ದೆ, ಅದನ್ನೆಲ್ಲ ಚೆಕ್ ಮಾಡ್ಕೊಳ್ತಿದ್ದೆ. ಸೊ ಸ್ಯಾರೀಸ್ ಬಂದು ನಾನು 3 ಸ್ಯಾರೀಸ್ ಇತ್ತು ಮತ್ತು 3 ಬ್ಲೌಸ್ ಇತ್ತು. ಸೊ ಅದನ್ನೆಲ್ಲ ಸ್ಟಿಚಿಂಗ್ ಕೊಟ್ಟಿದ್ದೆ, ಅದನ್ನು ತೊಗೊಬಂದೆ. ಸೊ ಅದನ್ನು ನಿಮಗೂ ತೋರಿಸೋಣ ಅಂತ. ಸೊ ಇದು ಬಂದು ಕೇರಳ ಸ್ಯಾರಿ. ಆ್ಯಕ್ಚುಲಿ ಕೇರಳ ಸ್ಯಾರೀಸ್ ನನ್ನ ಹತ್ರ ತುಂಬಾ ಇದೆ. ಸೊ ಇದು ಮತ್ತೆ ನನ್ನ ಫ್ರೆಂಡ್ ಎಲ್ಲ ಕೇರಳಕ್ಕೆ ಹೋಗಿದ್ರು ಅಂತ ಅಂದ್ಬಿಟ್ಟು ಅದೊಂದು ಪರ್ಚೇಸ್ ಮಾಡ್ಕೊಬಂದು ಕೊಟ್ಟಿದ್ರು. ಮತ್ತು ನನ್ನ ಮಗನೂ ಸಹ ಶಬರಿಮಲೆಗೆ ಹೋಗಿದ್ನಲ್ವ, ಸೊ ಆವಾಗ ಅವನು ಒಂದು ಸ್ಯಾರಿ ತೊಗೊಬಂದಿದ್ದ. ಸೊ ಇದು ಬಂದು ನಂಗೆ ತುಂಬಾ ಇಷ್ಟ ಆಯಿತು. ಇದು ಬಂದು ನೋಡಿ ಪೀಕಾಕ್ ಫೆದರ್ಸ್ ಇನ್ ಸ್ಯಾರಿ ವಿತ್ ಫ್ಲೂಟ್ ಇದೆ. ಸೊ ಸೆರಗಿಗೆ ಮಾತ್ರ ಈ ಥರ ಡಿಸೈನ್ ಬಂದಿದೆ, ಫುಲ್ ಕಂಪ್ಲೀಟ್ ಪ್ಲೇನ್ ಸ್ಯಾರಿ. ಸೊ ಕಾಂಬಿನೇಷನ್ ತುಂಬಾ ಚೆನ್ನಾಗಿತ್ತು, ಮೆರೂನ್ ಕಲರಲ್ಲಿತ್ತು, ಮೆರೂನ್ ವಿತ್ ಗೋಲ್ಡ್. ಸೊ ನನಗೆ ತುಂಬ ಇಷ್ಟ ಆಯಿತು. ಸೊ ಇದೊಂದು ಸ್ಯಾರಿ. ಇವಾಗ ಆಲ್ರೆಡಿ ನನ್ನ ಹತ್ರ ಒಂದು 3-4 ಸ್ಯಾರೀಸ್ ಇದ್ದಾವೆ, ಕೇರಳ ಸ್ಯಾರೀಸೇನೆ. ಸೊ ಬಟ್ ಅವ್ರು ತೊಗೊಬಂದು ಗಿಫ್ಟ್ ಕೊಟ್ಟಾಗ ಬೇಡ ಅಂತ ಹೇಳೋಕ್ಕಾಗಲ್ಲಲ್ವ. ಸೊ ಹಾಗಾಗಿ ಯೂಸ್ ಮಾಡಬೇಕು ಅಷ್ಟೇನೆ. ಸೊ ಇನ್ನೊಂದು ಸ್ಯಾರಿ ಬಂದು ವಸ್ತ್ರಾನಂದ್ ಅಂತ ಒಂದು ಪೇಜಿಂದ ತರಿಸ್ಕೊಂಡಿದ್ದೆ. ಆ ಸ್ಯಾರಿನೂ ತುಂಬ ಚೆನ್ನಾಗಿದೆ. ಅದೊಂದು ಸರ ಗದ್ವಾಲ್ ಬನಾರಸಿ ಸ್ಯಾರಿ ಥರ. ಸೊ ಅಫೋರ್ಡಬಲ್ ಪ್ರೈಸಸಲ್ಲಿದೆ ಸ್ಯಾರೀಸ್ ವಸ್ತ್ರಾನಂದ್ ಅನ್ನೋ ಇನ್ಸ್ಟಾಗ್ರಾಮ್ ಪೇಜಲ್ಲಿ. ಸೊ ಆಲ್ಮೋಸ್ಟ್ ನಾನು ಒಂದು 2-3 ಸ್ಯಾರೀಸ್ನ ಪರ್ಚೇಸ್ ಮಾಡಿದ್ದೀನಿ ಅದರಲ್ಲಿ. ಸೊ ಕಾಂಬಿನೇಷನ್ನು ಅಷ್ಟೇ ತುಂಬ ಚೆನ್ನಾಗಿದೆ.
ಸೊ ಇದೊಂದು ಲೆಹೆಂಗಾ ಅದು. ಸೊ ಲೆಹೆಂಗಾ ಇನ್ನೂ ಸ್ಟಿಚ್ ಮಾಡಿಲ್ಲ, ಬ್ಲೌಸ್ ಮಾತ್ರ ರೆಡಿ ಆಗಿತ್ತು. ಸೊ ಹಂಗಾಗಿ ತೊಗೊಂಡು ಬಂದೆ. ಸೊ ಇದೂ ಅಷ್ಟೇ ಪರ್ಪಲ್ ವಿತ್ ಕಲಂಕಾರಿ ಡಿಸೈನಲ್ಲಿದೆ. ಸೊ ಇದು ತುಂಬಾ ಇಷ್ಟ ಆಯಿತು. ನಾನು ಇದನ್ನು ಸ್ಕರ್ಟ್ ಎಲ್ಲ ಬಂದಮೇಲೆ ಹಾಕೊಂಡಾಗ ನಿಮ್ಗೆ ತೋರಿಸ್ತೀನಿ. ಸೊ ಇನ್ನೊಂದು ಈ ಸ್ಯಾರಿ ಬಂದು ಹೇಳಿದ್ನಲ್ಲ ವಸ್ತ್ರಾನಂದಿನ ತೊಗೊಂಡಿದ್ದು ಅಂತ ಅಂದ್ಬಿಟ್ಟು, ಪಿಂಕ್ ವಿತ್ ಬ್ಲೂ ಕಾಂಬಿನೇಷನ್ನು ತುಂಬ ಚೆನ್ನಾಗಿತ್ತು. ಇದು ಒಂದು ಬ್ಲೌಸು ನಾನು ಬೋಟ್ನಾಗ ಕೇಳಿದ್ದೆ, ಟೈಲರು ನಾರ್ಮಲ್ ಬ್ಲೌಸ್ ವಿತ್ ಬ್ಯಾಕ್ ಬಟನ್ಸ್ ಹೊಲಿಸ್ಬಿಟ್ಟಿದ್ದಾರೆ. ಸೊ ನಾನು ಆಲ್ಮೋಸ್ಟ್ ಎಲ್ಲ ಬ್ಲೌಸ್ಗಳಿಗೂ ಪ್ರಿನ್ಸ್ ಕಟ್ಟೆ ಇಟ್ಟು ಹೊಲಿಸ್ತೀನಿ. ಸೊ ನನಗೆ ಅದೇ ಕಂಫರ್ಟಬಲ್ ಅನಿಸುತ್ತೆ. ಸೊ ಪ್ಯಾಡೆಡ್ ಎಲ್ಲ ಏನೂ ಹಾಕ್ಸೋದಿಲ್ಲ, ನನಗಿಷ್ಟ ಆಗೋದಿಲ್ಲ ಪ್ಯಾಡೆಡ್. ನಂದು ಯಾವುದೇ ಬ್ಲೌಸಸ್ ಆದ್ರೂ ಸಹ, ಡ್ರೆಸ್ಸಸ್ ಆಗಲಿ ಬ್ಲೌಸಸ್ ಆಗಲಿ, ನಾನು ಎಲ್ಲ ನಾನ್ ಪ್ಯಾಡೆಡನ್ನೇ ಯೂಸ್ ಮಾಡೋದು. ಸೊ ಇದು ಸ್ಯಾರಿ ಬಂದು ನೆವಿ ಬ್ಲೂ, ಫುಲ್ ಸ್ಯಾರಿ ಝರಿ ಇದೆ, ಸಿಲ್ವರ್ ಮತ್ತು ಗೋಲ್ಡನ್ ಝರಿ ಇದೆ. ಸೊ ಉಟ್ಕೊಂಡಾಗ ತೋರಿಸ್ತೀನಿ ನಿಮಗೆ. ಸೊ ಫುಲ್ ಸ್ಯಾರಿ ತೋರಿಸ್ತೀನಿ ನೋಡಿ. ಸೊ ಈ ಥರ ಇದೆ ಕಾಂಬಿನೇಷನು. ನಿಮಗೇನಾದರೂ ಬೇಕಾ ಅಂತಂದರೆ ಆ ವಸ್ತ್ರನ ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಚೆಕ್ ಮಾಡಿ. ತುಂಬ ಚೆನ್ನಾಗಿದೆ ಸ್ಯಾರಿ ಇದು, ನನಗೆ ವರ್ತ್ ಅನ್ನಿಸ್ತು. ಆಲ್ಮೋಸ್ಟ್ ಲೈಕ್ 1300 ಕೊಟ್ಟೆ, 300 ಕೊಟ್ಟೆ ಅನಿಸುತ್ತೆ, 200 ಅನಿಸುತ್ತೆ. ಸೊ ನಿಮ್ಗೇನಾದರೂ ಬೇಕಾದರೆ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ, ನಾನು ಲಿಂಕ್ನ ಶೇರ್ ಮಾಡ್ತೀನಿ. ಕ್ವಾಲಿಟಿ ವೈಸ್ ಅಷ್ಟೇ ತುಂಬ ಚೆನ್ನಾಗಿದೆ ಸ್ಯಾರಿ, ನಂಗೆ ತುಂಬಾ ಇಷ್ಟ ಆಯಿತು. ವೆಯ್ಟ್ ಮಾಡ್ತಾಯಿದ್ದೀನಿ ಯಾವ ಫಂಕ್ಷನ್ಗೆ ಉಟ್ಕೊಳ್ಳೋದು ಅಂತ ಅಂದ್ಬಿಟ್ಟು. ಉಟ್ಕೊಂಡಾಗನೂ ಸಹ ನಿಮಗೂ ಸಹ ಒಂದ್ಸರಿ ಶೇರ್ ಮಾಡ್ತೀನಿ. ಇದನ್ನೆಲ್ಲ ಎತ್ತಿಕ್ಬಿಟ್ಟು ಮತ್ತು ಅಡುಗೆ ಎಲ್ಲ ಮಾಡಿ, ಊಟ ಎಲ್ಲ ಮಾಡಿ, ನೈಟ್ ಕ್ಲೀನ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ವೆಸಲ್ಸ್ನೆಲ್ಲ ವಾಶ್ ಮಾಡ್ತಿದ್ದೆ. ಸೊ ಎಲ್ಲ ವಾಶ್ ಮಾಡಿ ಕ್ಲೀನ್ ಮಾಡಿ ಇಟ್ಬಿಡ್ತೀನಿ. ಯಾವಾಗಲೂ ಅಷ್ಟೇ, ಡೈಲಿ ನಾನು ನೈಟು ಏನೇ ವೆಸಲ್ಸ್ ಎಲ್ಲನೂ ಏನು ಪೆಂಡಿಂಗ್ ಇಡೋದಿಲ್ಲ. ಏಕೆಂದರೆ ಬೆಳಗ್ಗೆ ನಾನು ಬೇಗ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋದು ಬೇಕಾಗಿರೋದ್ರಿಂದ ನೈಟೇ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಬಿಡ್ತೀನಿ. ಸೊ ಆಮೇಲೆ ನೆಕ್ಸ್ಟ್ ಡೇ ಮಾರ್ನಿಂಗ್, ಸಂಡೇ ಮಾರ್ನಿಂಗ್ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ಸಂಡೇಗೆ ಮಾರ್ನಿಂಗ್ಗೆ ಬ್ರೇಕ್ಫಾಸ್ಟ್ಗೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡೋಣ ಅಂತ. ಉಪ್ಪಿಟ್ಟು ಮಾಡಿ ತುಂಬಾ ದಿನ ಆಗಿತ್ತು ನಮ್ಮ ಮನೆಯಲ್ಲಿ ನಮ್ಮ ಚೆಂದು ಉಪ್ಪಿಟ್ಟು ತಿನ್ನೋದೇ ಇಲ್ಲ. ಸೊ ಮತ್ತು ಅವ್ನಿಗೆ ಒಂದು ಸಪ್ರೇಟ್ ಬ್ರೇಕ್ಫಾಸ್ಟ್ ಮಾಡಬೇಕು, ನಮಗೆ ಸಪ್ರೇಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ನಾನು ಮಾಡೋಕ್ಕೆ ಹೋಗೋದಿಲ್ಲ. ಸೊ ಇವತ್ತೇನಾದ್ರು ಮಾಡಬೇಕು ಅನ್ನಿಸ್ತು, ನಾವು ಮಾತ್ರ ಮಾಡ್ಕೊಂಡ್ವಿ. ಅವ್ನಿಗೆ ಇಡ್ಲಿ ತರಿಸ್ಕೊಟ್ಟಿದ್ವಿ. ಸೊ ಎಲ್ಲ ರೆಡಿ ಮಾಡ್ಕೊಳ್ತಿದ್ದೆ. ಸೊ ಅಷ್ಟರೊಳಗೆ ಅಕ್ಕನೂ ಭಾವನೂ ಊರಿಂದನೂ ಸಹ ಬಂದಿದ್ದರು. ಸೊ ಅವ್ರ ಜೊತೆನೂ ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಹಾಗೆ ತಿಂಡಿ ಎಲ್ಲ ಆಗೋಷ್ಟರೊಳಗೆ ಮಧ್ಯಾಹ್ನ ಆಗೋಯಿತು. ಒಂದು 12:30 ಆಗೋಗಿತ್ತು. ಸಂಡೇ ಆಲ್ಮೋಸ್ಟ್ ಎಲ್ಲ ಸಂಡೇನೂ ಅಷ್ಟೇ ಲೇಟಾಗಿ ಆಗೋಗುತ್ತೆ ನಮ್ಮ ಮನೆಯಲ್ಲಿ ತಿಂಡಿ ಮಾಡೋದು. ಯಾಕಂದರೆ ಎಲ್ಲರೂ ಮನೆಯಲ್ಲೇ ಇರ್ತೀವಿ. ಸೊ ಹಾಗಾಗಿ ಲೇಟ್ ಆಗಿಬಿಡುತ್ತೆ. ಸೊ ಇದಕ್ಕೆ ಒಂದು ಸ್ವಲ್ಪ ಕ್ಯಾರೆಟ್ ಎಲ್ಲ ಹಾಕಿ, ಸೊ ಪೀಸ್ ಬಟಾಣಿ, ಹಸಿ ಬಟಾಣಿ ಎಲ್ಲ ಹಾಕಿ ಉಪ್ಪಿಟ್ಟು ಮಾಡ್ಕೊಳ್ತಾ ಇದ್ದೆ. ಸೊ ಅದಕ್ಕೂ ಸಹ ಎಲ್ಲ ನಮ್ಮ ಅಕ್ಕನೂ ಹೆಲ್ಪ್ ಮಾಡ್ತಾಯಿದ್ರು ಬಂದು. ಸೊ ಎಲ್ಲ ರೆಡಿ ಮಾಡಿ ತಿಂಡಿ ತಿಂದುಬಿಟ್ಟು ಸೊ ಒಂದು ಸ್ವಲ್ಪ ಹೊರಗಡೆನೂ ಹೋಗಬೇಕಾಗಿತ್ತು. ಉಪ್ಪಿಟ್ಟಂತೂ ತುಂಬ ಚೆನ್ನಾಗಿ ಬಂದಿತ್ತು. ಸೊ ತುಂಬ ದಿನ ಆಗಿತ್ತು, ಆಲ್ಮೋಸ್ಟ್ ಒಂದು 6 months ಆಗೋಗಿತ್ತು ನಮ್ಮ ಮನೇಲಿ ಉಪ್ಪಿಟ್ಟಂತ ಮಾಡಿ. ಸೊ ನಮ್ಮ ಚೆಂದು ತಿನ್ನೋದಿಲ್ಲ ಅಂತ ನಾನು ಮಾಡೋದಕ್ಕೆ ಹೋಗೋದಿಲ್ಲ. ಸೊ ನಮ್ಮ ಮನೆಯವ್ರಿಗೆ ತುಂಬಾ ಇಷ್ಟ ಉಪ್ಪಿಟ್ಟು ಅಂತಂದರೆ. ಸೊ ಉಪ್ಪಿಟ್ಟು ಎಲ್ಲ ರೆಡಿ ಮಾಡಿ ತಿಂದುಬಿಟ್ಟು ನಾವು ಹಾಗೆ ಸುಮ್ಮನೆ ಹಾಗೆ ಕೂತ್ಕೊಂಡು ಒಂದು ಸ್ವಲ್ಪ ಎಲ್ಲ ಡಿಸ್ಕಷನ್ ಮಾಡಿಕೊಂಡು, ನಮ್ಮ ಅಕ್ಕ ತಂಗಿರು 3 ಜನ ಬಂದಿದ್ವಿ. ಸೊ ಅವರೆಲ್ಲನೂ ಕೂತ್ಕೊಂಡು ಅದೇ ಒಂದು ಸ್ವಲ್ಪ ಸ್ಟಿಚಿಂಗ್ಗೆ ಕೊಡಬೇಕಾಗಿತ್ತು ಬಟ್ಟೆ ಎಲ್ಲನೂ ಸಹ, ಅದನ್ನು ಸಹ ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ವಿ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ನಮ್ಮ ಮನೇಲಿ ಒಂದು ದೊಡ್ಡ ಮದುವೆನೂ ಸಹ ಇದೆ. ಸೊ ಅದಕ್ಕೋಸ್ಕರ ಎಲ್ಲ ಡಿಸ್ಕಷನ್ ಮಾಡ್ತಾಯಿದ್ವಿ, ಏನು ಮಾಡೋದು, ಎಲ್ಲಿ ಹೊಲಿಸೋದು ಏನು ಅಂತ ಅಂದ್ಬಿಟ್ಟು. ಸೊ ಎಲ್ಲೊಂದು ಕಡೆ ಇದೆ ಅಂತ ಅಂದ್ಬಿಟ್ಟು ನಾವು ಹೋಗಿ ಚೆಕ್ ಮಾಡ್ಕೊಬರೋಣ ಅಂತ ಅಂದ್ಬಿಟ್ಟು ನಾವು ಅಕ್ಕ ತಂಗಿರು ಹೋಗಿದ್ವಿ. ಜೊತೆಗೆ ನಮ್ಮ ಮನೆಯವ್ರು ನಾನು ಮನೇಲಿ ಏನು ಮಾಡಲಿ, ನಾನು ಬರ್ತೀನಿ ಜೊತೆಯಲ್ಲಿ ಅಂತ ಅಂದ್ಬಿಟ್ಟು ಅವರು ಬಂದಿದ್ದರು. ಇದು ನನ್ನ ವೀಕೆಂಡ್ನ ವ್ಲಾಗ್ ಆಗಿರುತ್ತೆ. ಪ್ಲೀಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.